ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನಮಗೆ ಎಲ್ಲವೂ ಕೈಗೂಡಿತು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನಮಗೆ ಎಲ್ಲವೂ ಕೈಗೂಡಿತು. ಬಿತ್ತುವರಿಂದಲ್ಲ, ನೀರಾಕುವರಿಂದಲ್ಲ, ಬಿತ್ತುವರಿಂದಲ್ಲ, ನೀರಾಕುವರಿಂದಲ್ಲ, ಬೆಳೆ ನೀಡುವ ದೇವರಿಂದ, ಬೆಳೆ ನೀಡುವ ದೇವರಿಂದ ಸುಖವಾಗಿ ಬಾಳುವೆನು, ನಾ ಸುಖವಾಗಿ ಬಾಳುವೆನು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನಮಗೆ ಎಲ್ಲವೂ ಕೈಗೂಡಿತು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ಕೈಗೂಡಿತು. ಓಡುವರಿಂದಲ್ಲ, ಹೋರಾಡುವರಿಂದಲ್ಲ, ಓಡುವರಿಂದಲ್ಲ, ಹೋರಾಡುವರಿಂದಲ್ಲ, ಜಯ ನೀಡುವ ದೇವರಿಂದ, ಜಯ ನೀಡುವ ದೇವರಿಂದ ಜಯ ಜೀವ, ಹೌದು ನಾ ಜಯ ಜೀವ ನಡೆಸುವೆನು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನಮಗೆ ಎಲ್ಲವೂ ಕೈಗೂಡಿತು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ಕೈಗೂಡಿತು. ಕಟ್ಟುವರಿಂದಲ್ಲ, ಮನೆ ಕಾಯುವರಿಂದಲ್ಲ, ಕಟ್ಟುವರಿಂದಲ್ಲ, ಮನೆ ಕಾಯುವರಿಂದಲ್ಲ, ಪ್ರೀತಿಮಯ ದೇವರಿಂದ, ಪ್ರೀತಿಮಯ ದೇವರಿಂದ ರಕ್ಷಣೆ ನಮಗುಂಟು, ಎಂದು ರಕ್ಷಣೆ ನಮಗುಂಟು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನಮಗೆ ಎಲ್ಲವೂ ಕೈಗೂಡಿತು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ಎಲ್ಲವೂ ಕೈಗೂಡಿತು, ನಮಗೆ ಎಲ್ಲವೂ ಕೈಗೂಡಿತು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ, ವಂದನೆ, ವಂದನೆ. ಹಾಲೆಲೂಯಾ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ನೀನು ಎಲ್ಲವ ನೋಡಿಕೊಳ್ಳುವೆ. ಎಂದೆಂದು ಯಾವಾಗಲೂ ನಿನ್ ಕೃಪೆಯು ನನಗಿರುವುದು. ಎಂದೆಂದು
ಎಂದೆಂದು ಯಾವಾಗಲೂ ನಿನ್ ಕೃಪೆಯು ನನಗಿರುವುದು. ನನ್ನ ತಂದೆ ನೀನೇ ಅಯ್ಯ, ನೀನು ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ನೀನು ಎಲ್ಲವ ನೋಡಿಕೊಳ್ಳುವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ತಕ್ಕ ಸಮಯದಿ ಎಲ್ಲರಿಗೂ ಆಹಾರವನ್ನು ನೀಡುವವನೇ, ಪ್ರತಿಯೊಬ್ಬರನ್ನು ಪೋಷಿಸುವವನೇ. ತಕ್ಕ ಸಮಯದಿ ಎಲ್ಲರಿಗೂ ಆಹಾರವನ್ನು ನೀಡುವವನೇ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ನೀನು ಎಲ್ಲವ ನೋಡಿಕೊಳ್ಳುವೆ. ದೀನರನ್ನು ನೀ ಉದ್ಧರಿಸುವೆ, ಬಿದ್ದವರನ್ನು ಮೇಲೆತ್ತುವೆ. ದೀನರನ್ನು ನೀ ಉದ್ಧರಿಸುವೆ, ಬಿದ್ದವರನ್ನು ಮೇಲೆತ್ತುವೆ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ನಿನ್ನನ್ನೇ ಸ್ತುತಿಸುವೆ ಎಡೆಬಿಡದೆ, ನಿನ್ನನ್ನೇ ಹಾಡುವೆ ಬಲದಿಂದ. ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಎಂದೆಂದು ಯಾವಾಗಲೂ ನಿನ್ ಕೃಪೆಯು ನನಗಿರುವುದು. ಎಂದೆಂದು ಯಾವಾಗಲೂ ನಿನ್ ಕೃಪೆಯು ನನಗಿರುವುದು. ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ಓ ನನ್ನ ತಂದೆ ನೀನೇ ಅಯ್ಯ, ಎಲ್ಲವ ನೋಡಿಕೊಳ್ಳುವೆ. ನೀನು ಎಲ್ಲವ ನೋಡಿಕೊಳ್ಳುವೆ. ಹಲ್ಲೆಲೂಯ. ನೀನು ಎಲ್ಲವ ನೋಡಿಕೊಳ್ಳುವೆ. ಹೌದು ಡ್ಯಾಡಿ, ನೀನು ನೋಡಿಕೊಳ್ಳುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ಅಪ್ಪ ನನ್ನ ತಂದೆ, ಓ ನೀವು ನನ್ನ ತಂದೆ, ನನ್ನ ವಿಷಯದಲ್ಲಿ ಅಕ್ಕರೆಯುಳ್ಳ ತಂದೆ, ಎಲ್ಲವನ್ನು ನೋಡಿಕೊಳ್ಳುವ ತಂದೆ. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯಾ. ಡ್ಯಾಡಿ ನಿಮಗೆ ವಂದನೆ, ಡ್ಯಾಡಿ ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯಾ,
ಹಲ್ಲೆಲೂಯ. ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ ನಾನು. ಓ ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಓಮೆಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಓಮೆಗಾ, ಸ್ತುತಿ ನಿಮಗೆ ಎಂದೆಂದು. ನಿನ್ ಪ್ರೀತಿ ತೋರಿದೆ ನನಗೆ, ಉನ್ನತ ಅಭಿಷೇಕದಿಂದ. ನಿನ್ ಪ್ರೀತಿ ತೋರಿದೆ ನನಗೆ, ಉನ್ನತ ಅಭಿಷೇಕದಿಂದ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಓಮೆಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಓಮೆಗಾ, ಸ್ತುತಿ ನಿಮಗೆ ಎಂದೆಂದು. ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಓಮೆಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಓಮೆಗಾ, ಸ್ತುತಿ ನಿಮಗೆ ಎಂದೆಂದು. ಸ್ತುತಿ ನಿಮಗೆ ಎಂದೆಂದು, ಸ್ತುತಿ ನಿಮಗೆ ಎಂದೆಂದು. ಹಲ್ಲೆಲೂಯ. ಸ್ತುತಿ ನಿಮಗೆ ಎಂದೆಂದು. ಹಲ್ಲೆಲೂಯ. Father God, ಸ್ತೋತ್ರ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. Hallelujah. Thank you, thank you. ಓ ರಬಾಕ ಶಿಖಲಕರ. ಪರಿಶುದ್ಧಾತ್ಮನೇ, ಓ ಉನ್ನತ ದೇವನೇ, ಅತಿಶಯನೇ. ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ. ಕನಿಕರ ದಯೆಯು
ಸ್ನೇಹ ಶಾಂತಿಯು ಕೃಪೆಯು ಉಳ್ಳವನೇ ನನ್ನ ಆತ್ಮವ ನಾಶದಿಂದ ನನ್ನ ಆತ್ಮವ ನಾಶದಿಂದ ತಪ್ಪಿಸಿದೆ ನನ್ನ ರಕ್ಷಕನೇ. ಹೌದು ಡ್ಯಾಡಿ, ತಪ್ಪಿಸಿದೆ ನನ್ನ ರಕ್ಷಕನೇ. యేసయ్య ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. యేసయ్య యేసయ్య ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. ನಿನ್ನೊಂದಿಗಿರುವುದೇ ಅಂತರ್ಯದಾಸೆ ಅಯ್ಯ. ನಿನ್ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನನ್ನ ಹೃದಯದ ತವಕವಯ್ಯ, ಹೃದಯದ ತವಕವಯ್ಯ. ನನ್ನ ಹೃದಯದ ತವಕವಯ್ಯ. Hallelujah. Thank you, Father God. ಅಪ್ಪ ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಜೊತೆ ಇರಲು ಆಸೆ. Hallelujah. 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 ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನೆನ್ನೆ ಇದ್ದ ಹಾಗೆ ಇಂದು ಇರುವಾತನೇ, ನಿರಂತರವೂ ಹಾಗೆ ಇರುವಾತನೇ, ನಮ್ಮನ್ನು ಅಪರಿಮಿತವಾಗಿ ಪ್ರೀತಿಸುವ ಪ್ರೀತಿ ಸ್ವರೂಪನೇ, ನಮಗಾಗಿ ಚಿಂತಿಸುವ ಹಿತಚಿಂತಕನೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ಸ್ತುತಿಸುತ್ತೇವೆ. ನಿನ್ನ ನಾಮವನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ನಿನಗೆ ಘನತೆ ಸಲ್ಲಿಸುತ್ತೇವೆ. ಆಮೆನ್. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಪ್ರಾರ್ಥನೆಗೆ ಮತ್ತು ನಮ್ಮ ಧ್ಯಾನಕ್ಕೆ ಪೂರಕವಾಗಿ ರೋಮಾಪುರದವರಿಗೆ ಪೌಲನು ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದೋಣ. ರೋಮ 12:11. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ. ಜಾಗ್ರತೆ ಬೇಕಾದಲ್ಲಿ ಏನಿರಬಾರ್ದಂತೆ? ಆಲಸ್ಯ ಇರಬಾರ್ದು, ಜಾಗ್ರತೆಯಿಂದ ಇರಬೇಕು. ಇವತ್ತು ಇನ್ನೊಂದು ವಿಚಾರವನ್ನು ಕೂಡ ನೋಡೋಣ. ಅಲ್ಲಿ ಬಹಳ ಸೂಕ್ಷ್ಮವಾಗಿ ದೇವರ ವಾಕ್ಯ ನಮಗೆ ತೋರಿಸ್ತದೆ. ಜಾಗ್ರತೆ ಬೇಕಾದಲ್ಲಿ ಏನಿದೆ? ಆಲಸ್ಯವಾಗಿರದೆ. ಮತ್ತೆ ಏನು ಹೆಂಗಿರ್ಬೇಕಂತೆ? ಆಸಕ್ತ ಚಿತ್ತರಾಗಿರಬೇಕು. ಹಲ್ಲೆಲೂಯ. ಆಸಕ್ತ ಚಿತ್ತರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿ ಆಸಕ್ತಿ ಕಂಡು ಬರ್ತದೋ ಅಲ್ಲೇ ಅಭಿವೃದ್ಧಿ ಕಂಡು ಬರ್ತದೆ. ಆಸಕ್ತಿ ಜನಪ್ರತಿನಿಧಿಗಳು ಅವರ ಆಸಕ್ತಿ ಕಡಿಮೆ ಆಗಿಬಿಟ್ರೆ ಅಭಿವೃದ್ಧಿ ಕಡಿಮೆ. ಆಸಕ್ತಿ ಕಡಿಮೆ ಆಗಿಬಿಟ್ರೆ ಆತ್ಮಿಕ ಜೀವಿತದಲ್ಲಿ ಆಸಕ್ತಿ ಕಡಿಮೆ ಆಗಿಬಿಟ್ರೆ ಆತ್ಮಿಕ ಜೀವಿತದಲ್ಲಿ ಪ್ರೋಗ್ರೆಸ್ ಕಡಿಮೆ. ಪ್ರಾರ್ಥನೆಯಲ್ಲಿ ಆಸಕ್ತಿ ಕಡಿಮೆ ಆಗಿಬಿಟ್ರೆ ಪ್ರೋಗ್ರೆಸ್ ಕಡಿಮೆ. ಆಸಕ್ತಿ ಅನ್ನುವುದು ನಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂತಹ ಎಂಜಿನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಆಸಕ್ತಿ ಇಲ್ಲದೆ ಹೋದರೆ ಕೆಲವರು ಅದೇ ಜಾಗದಲ್ಲಿ ಇರ್ತಾರೆ, ಇನ್ನು ಕೆಲವರು ಅಲ್ಲಿಂದ ಕೆಳಗೂ ಬಿದ್ದೋಗ್ಬಿಡ್ತಾರೆ. ನೋಡಿ, ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ 9ನೇ ವಚನ. ಅಪೊಸ್ತಲರ ಕೃತ್ಯಗಳು 20:9. ಯೂತಿಕನೆಂಬ ಒಬ್ಬ ಯೌವನಸ್ಥನು ಕಿಟಿಕಿಯಲ್ಲಿ ಕೂತುಕೊಂಡು ಗಾಢ ನಿದ್ರೆಯಿಂದ ತೂಕಡಿಸಿದನು. ಪೌಲನು ಇನ್ನೂ ಪ್ರಸಂಗ ಮಾಡುತ್ತಾ ಇದ್ದಾಗ ಆ ಯೌವನಸ್ಥನು ನಿದ್ರೆಯಿಂದ ತೂಕಡಿಕೆ ಹೆಚ್ಚಾಗಿ 3ನೆಯ ಅಂತಸ್ತಿನಿಂದ ಕೆಳಗೆ ಬಿದ್ದನು. 3ನೇ ಅಂತಸ್ತಿನಿಂದ ಕೆಳಗೆ ಬಿದ್ದನು. ವಾಕ್ಯ ಏನು ಹೇಳ್ತದೆ? ಅವನು ಗಾಢ ನಿದ್ರೆಯಿಂದ ಇದ್ದಂತೆ. ಪೌಲನು ಇನ್ನೂ ಪ್ರಸಂಗ ಮಾಡ್ತಾ ಇದ್ದಾನೆ, ಇನ್ನೂ ವಾಕ್ಯ ಹೇಳ್ತಾ ಇದ್ದಾನೆ. ಆದರೆ ಈ ಯೌವನಸ್ಥನು ವಯಸ್ಸಾದವನಾಗಿದ್ದರೂ ಪರವಾಗಿಲ್ಲ, ಇಲ್ಲ ಚಿಕ್ಕ ಮಗು ಆಗಿದ್ದರೂ ಪರವಾಗಿಲ್ಲ, ಆದರೆ ಈ ಯೌವನಸ್ಥನು ಚೈತನ್ಯವಾಗಿರಬೇಕಾದವನು, ಆಸಕ್ತಿಯಿಂದ ಇರಬೇಕಾದವನು ನಿದ್ದೆ ಮಾಡ್ತಾನೆ. ಅದರಿಂದಾಗಿ ಅವನು 3ನೇ ಅಂತಸ್ತಿಂದ ಕೆಳಗೆ ಬಿದ್ದನು. ನೋಡಿ, ಈ ಆಸಕ್ತಿ ಕಳ್ಕೊಂಬಿಟ್ರೆ, ಚೈತನ್ಯ ಕಳ್ಕೊಂಬಿಟ್ರೆ ನಾವು ನಿಂತಿರೋದು ಕೂಡ ಕಷ್ಟನೇ, ಬೀಳೋದಂತೂ ಗ್ಯಾರಂಟಿ. ನೋಡಿ, ಪ್ರಕಟಣೆ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ದೇವರು ಏನು ಹೇಳ್ತಾರೆ? ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 15-16 ಓದೋಣ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನಿನ್ನ ಬಾಯೊಳಗಿಂದ ಕಾರಿ ಬಿಡುವೆನು ಅಂತ ಹೇಳ್ತಾರೆ. ನೀನು ರಕ್ಷಣೆ ಹೊಂದಿಲ್ಲ ಅಂದರೆ ಅದು ಬೇರೆ ಲೆಕ್ಕ. ನೀನು ಆತ್ಮಿಕಕ್ಕೆ ಬರಲೇ ಇಲ್ಲ ಅಂದರೆ ಅದು ಬೇರೆ ಲೆಕ್ಕ. ನೀನು ಈ ಜವಾಬ್ದಾರಿಗೆ ತಗೊಂಡೇ ಇಲ್ಲ ಅಂದರೆ ಅದು ಬೇರೆ ಲೆಕ್ಕ. ನೀನು ಯಾರು ಕೇಳ್ತಾ ಇದ್ರು? ತಣ್ಣಗೆ ಯಾವುದಕ್ಕೆ ನೀನು ಬರಲೇ ಇಲ್ಲ ಅಂದರೆ ಅದು ಬೇರೆ ಲೆಕ್ಕ. ಆದರೆ ಬಂದುಬಿಟ್ಟಿದ ಮೇಲೆ ಹೆಂಗಿರಬೇಕು? ಚೈತನ್ಯವಾಗಿರಬೇಕು. ಹಾಲೆಲೂಯ. ಅತ್ತಗೆ ತಣ್ಣಗೂ ಇಲ್ಲ, ಇತ್ತಗೆ ಬೆಚ್ಚಗೂ ಇಲ್ಲ, ಬಿಸಿಯಾಗಿನೂ ಇಲ್ಲ. ದೇವ್ರೇನು ಹೇಳ್ತಾನೆ? ನಾನು ಬಾಯೊಳಗಿಂದ ನಿನ್ನನ್ನು ಕಾರಿ ಬಿಡುವೆನು, ಯೂಸ್ಲೆಸ್ ಅಂತ ಬಿಸಾಕಿ ಬಿಡುವೆನು. ಎಲ್ಲಿ ಚೈತನ್ಯ ಇಲ್ವೋ, ಎಲ್ಲಿ ಆಸಕ್ತಿ ಕಡಿಮೆ ಆಗ್ತದೋ ಅಲ್ಲಿ ಹಾಗೇ ಕುಂಠಿತ ಆಗ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆಸಕ್ತಿಯ ಪ್ರಾರ್ಥನೆ, ಆಸಕ್ತಿಯ ಸೇವೆ, ಆಸಕ್ತಿಯಿಂದ ಮಾಡುವುದು ಎಲ್ಲವೂ ಕೂಡ ಒಂದು ಉನ್ನತ ಶ್ರೇಣಿಯನ್ನು ತಲುಪುವುದನ್ನು ನೋಡ್ತೇವೆ. ಇವತ್ತು ಆಸಕ್ತಿ ಬೇಕು. ಪ್ರಾರ್ಥನೆಯಲ್ಲಿ ನಮಗೆ ಆಸಕ್ತಿ ಬೇಕು, ವಾಕ್ಯದಲ್ಲಿ ನಮಗೆ ಆಸಕ್ತಿ ಬೇಕು. ಆಸಕ್ತಿಯಿಂದ ಇದ್ದಿದ್ದರೆ ಅವನು ನಿದ್ದೆ ಮಾಡ್ತಿರಲಿಲ್ಲ. ವಾಕ್ಯದಲ್ಲಿ ಆಸಕ್ತಿ ಬೇಕು. ನಾವು ಮಾಡುವ ಕೆಲಸದಲ್ಲಿ ನಮಗೆ ಆಸಕ್ತಿ ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 5ನೇ ವಚನದಲ್ಲಿ ಪೇತ್ರನು ಸೆರೆಮನೆಯಲ್ಲಿ ಇರ್ತಾನೆ. ಆದರೆ ಸಭಿಕರು ಏನು ಮಾಡಿದ್ರು? ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರಂತೆ. 12ನೇ ಅಧ್ಯಾಯ 5ನೇ ವಚನ. ಪೇತ್ರನು ಅಪೊಸ್ತಲರ ಕೃತ್ಯಗಳು 12:5. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಸಭೆಯವರು ಅವ್ರ ಪ್ರಾರ್ಥನೆ ಬೇಕಾಬಿಟ್ಟಿಯಾಗಿಲ್ಲ, ಪೇತ್ರನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು. ಅನಂತರ ನಾವು ನೋಡ್ತೇವೆ, ದೇವದೂತನು ಇಳಿದು ಬಂದನು. ಹಲ್ಲೆಲೂಯ. ಸೆರೆಮನೆಯಲ್ಲಿ ಪೇತ್ರನ ಸರಪಳಿಗಳೆಲ್ಲ ಕಳಚಿ ಬಿದ್ದವು. ಪೇತ್ರನ ಎಬ್ಬಿಸಿ ಎಲ್ಲ ಕಬ್ಬಿಣದ ಬಾಗಿಲು ಸಹ ಓಪನ್ ಆಗ್ತದೆ. 1ನೇ ಬಾಗಿಲು, 2ನೇ ಬಾಗಿಲು ಎಲ್ಲ ಓಪನ್ ಆಗ್ತದೆ. ಪೇತ್ರನು ಬಿಡುಗಡೆ ಹೊಂದಿದನು. ಎಲ್ಲಿ ಆಸಕ್ತಿಯ ಪ್ರಾರ್ಥನೆ ಇದೆ ಅಲ್ಲಿ ಒಂದು ಉಜ್ಜೀವನ ಇದೆ. ಇವತ್ತು ನಾವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಉಜ್ಜೀವನ ಇದೆ. ಹಲ್ಲೆಲೂಯ. ಸುಮ್ಮನೆ ಏನೋ ಬೇಕಾಬಿಟ್ಟಿಯ ಪ್ರಾರ್ಥನೆಯಿಂದ ನಾವು ಏನೂ ಕಾಣಲಿಕ್ಕೆ ಆಗೋದಿಲ್ಲ. ಆಸಕ್ತಿ, ಆಸಕ್ತಿ, ನಮ್ಮ ಜನರಿಗಾಗಿ ಆಸಕ್ತಿ, ಉತ್ಸಾಹದಿಂದ ನಮ್ಮ ಜನರ ರಕ್ಷಣೆಗೋಸ್ಕರ, ನಮ್ಮ ರಾಜ್ಯದ ರಕ್ಷಣೆಗೋಸ್ಕರ, ನಮ್ಮ ದೇಶದ ರಕ್ಷಣೆ, ಉತ್ಸಾಹದಿಂದ ಆಸಕ್ತಿಯಿಂದ ಪ್ರಾರ್ಥನೆ. ನಾವು ಕೇಳಬೇಕು, ನನಗೆ ಈ ಆಸಕ್ತಿಯನ್ನು ಕೊಡಪ್ಪ. ಸುಮ್ಮನೆ ಬೇಕಾಬಿಟ್ಟಿಗೆ ಹೋಗಿ ಕೂತಿದ್ದು
ತೂಕಡಿಕೆ ಮಾಡ್ಕೊಂಡು ಬರೋದು ರೀತಿಯಲ್ಲಿ ಬೇಡಪ್ಪ, ಆಸಕ್ತಿನ ಕೊಡು, ನನಗೆ ಚೈತನ್ಯ ಕೊಡಪ್ಪ ಅಂತ ಕೇಳುವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಕೊಲೋಸ್ಯದವರಿಗೆ ಪೌಲನು ಬರೆದ ಪತ್ರಿಕೆ ಕೊಲೋಸೆ 4:12 ಓದಿ. ಕೊಲೋಸೆ 4:12. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಪಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮಗೋಸ್ಕರ ಹೋರಾಡಿ ಪ್ರಾರ್ಥನೆ ಮಾಡ್ತಾನಂತೆ. ನೀವು ಪ್ರವೀಣರಾಗಿಯೂ ಎಲ್ಲಾ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ಮತ್ತೆ ಮುಂದುವರಿಸಿ ಹೇಳ್ತದೆ, ನಿಮಗೋಸ್ಕರವೂ ಲವೋದಿಕೀಯದವರಿಗೋಸ್ಕರವೂ ಹಿರಿಯಾಪೋಲಿಯವರಿಗೋಸ್ಕರವೂ ಬಹಳ ಪ್ರಯಾಸ ಪಡ್ತಾನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಇದು ಕಂಡುಬರುವಂಥ ಆಸಕ್ತಿ. ಹಲ್ಲೆಲೂಯಾ. ತಾನು ಮಾಡುವಂಥ ಸೇವೆ ವಿಷಯದಲ್ಲಿ ಆಸಕ್ತಿಯಿಂದ ಮಾಡುವಂಥ ಸೇವೆ, ಕಾಲಹರಣ ಮಾಡುವ ಸೇವೆ ಅಲ್ಲ, ಬೇಕಾಬಿಟ್ಟಿಯಿಂದ ಮಾಡುವಂಥದ್ದಲ್ಲ. ಆಸಕ್ತಿ, ತಮ್ಮ ಜನರ ಮಧ್ಯದಲ್ಲಿ ಒಂದು ಉಜ್ಜೀವನ ಉಂಟಾಗಲೇಬೇಕು. ಅವರು ಪ್ರವೀಣರಾಗಿ ನಿಲ್ಲಲೇಬೇಕು. ಅವರು ಕರ್ತನ ಒಂದು ಯೋಜನೆಯಲ್ಲಿ ಬರಲೇಬೇಕು. ನಮ್ಮ ಜನ ಎಲ್ಲ, ನಮ್ಮ ಬೀದಿಯವರೆಲ್ಲ ರಕ್ಷಣೆ ಹೊಂದಲೇಬೇಕು. ಆ ಒಂದು ವೈರಾಗ್ಯ, ಆ ಆಸಕ್ತಿ, ಆ ಚೈತನ್ಯ, ಆ ಹುಮ್ಮಸ್ಸು, ಆ ಎನರ್ಜಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲಿಯನ ಕುರಿತಾಗಿ ಯಾಕೋಬನ ನಮೂದಿಸುವಂತಹ ಸತ್ಯಾಂಶವನ್ನು ಗಮನಿಸಿ. ಯಾಕೋಬ 5ನೇ ಅಧ್ಯಾಯ 16ನೇ ವಚನವನ್ನು ಓದೋಣ. ಯಾಕೋಬ 5:16. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಹಲ್ಲೆಲೂಯಾ. ಇದೇ ಇಂಪಾರ್ಟೆಂಟ್. ನೆಕ್ಸ್ಟ್ ಎಲಿಯನ ಕುರಿತಾಗಿ ಅವನು 3 ವರ್ಷ ಮಳೆ ಬರಬಾರ್ದಂತ ಪ್ರಾರ್ಥನೆ ಮಾಡಿದನು, ಮಳೆ ಬರಲಿಲ್ಲ. ತಿರುಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿದನು, ಆಕಾಶ ಮಳೆಗೆರೆಯಿತು, ಭೂಮಿ ಬೆಳೆಯಿತು ಅಂತ ಹೇಳಿ ವಾಕ್ಯ ಹೇಳ್ತದೆ 17-18ನೇ ವಾಕ್ಯಗಳಲ್ಲಿ. ಅಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ್ದು ಯಾವುದರಿಂದ? ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯಿಂದ. ಹಲ್ಲೆಲೂಯಾ. ಈ ಆಸಕ್ತಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸ್ಕೂಲ್ಗೆ ಎಲ್ಲ ಮಕ್ಕಳು ಜಾಯ್ನ್ ಆಗ್ತಾರೆ. ಯಾರು ಆಸಕ್ತಿಯಿಂದ ಕಲಿತಾರೋ ಅವರು ಉನ್ನತ ದರ್ಜೆಯಲ್ಲಿ ಬರ್ತಾರೆ. ಈ ಆಸಕ್ತಿ ಇಲ್ಲ ಅಂದರೆ ಅವರು ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ. ಅವ್ರ ಜೀವನ ನೋಡಿ, ಜೀವಿತದಲ್ಲಿ ಯಾವ ಸಾಧನೆಯೂ ಇರೋದಿಲ್ಲ. ಏನೋ ಜೀವನ ಸಾಗ್ತಾ ಇದೆ, ಹೊಟ್ಟೆಪಾಟಿಗೆ ಸಾಗ್ತಾ ಇದೆ. ಈ ಆಸಕ್ತಿಯಿಂದಿರೋರು ಸಾಧನೆಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ. ಸ್ಟಡೀಸ್ ಆದರೆ ಅದರಲ್ಲಿ ಆಸಕ್ತಿ, ಆಗ ಸಾಧನೆ. ವ್ಯವಸಾಯ ಆದರೆ ಆಸಕ್ತಿ, ಆಗ ಅಲ್ಲಿ ಸಾಧನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಸಂಭವವನ್ನು ಕೂಡ ನೋಡಿ, ಅಲ್ಲಿ ಆಸಕ್ತಿಯನ್ನು ನಾವು ಗಮನಿಸ್ಬೋದು. ಆ ಪದ ಬಳಕೆ ಇಲ್ಲಾಂದರೂ ಸಹ ಅಲ್ಲಿರುವ ಆಸಕ್ತಿಯನ್ನು ನಾವು ಗಮನಿಸ್ಬೋದು. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 19ರಿಂದ ಓದ್ರಿ. ಅಪೊಸ್ತಲರ ಕೃತ್ಯಗಳು 14:19. ತರುವಾಯ ಅಂತಿಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರ ಹೊರಕ್ಕೆ ಎಳೆದು ಬಿಟ್ಟರು. ಪೌಲನಿಗೆ ಕಲ್ಲಿಂದ ಹೊಡೆದು ಅವನು ಸತ್ತೋಗಿದ್ದಾನೆ, ಅಷ್ಟರ ಮಟ್ಟಿಗೆ ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ, ಸತ್ತೋಗಿದ್ದಾನೆ ಅಂತ ಹೇಳಿ ಊರಿಂದ ಹೊರಗೆ ಎಳ್ಕೊಂಡು ಹೋಗಿಬಿಟ್ರಂತೆ. ಆ ಎಳೆಯುವಾಗಲೇ ಎಷ್ಟು ಪರಚಿರುತ್ತೆ, ಎಷ್ಟು ವೇದನೆ ಆಗಿರುತ್ತೆ. ಊರಿಂದ ಹೊರಗೆ ಎಳ್ಕೊಂಡೋಗಿ ಬಿಡ್ತಾರೆ. ನಾವಾಗಿದ್ದರೆ ಸಾಕು ಕಪ್ಪ, ಬದುಕಿದ್ರೆ ಸಾಕು, ನಮ್ಮ ಮನೆಗೆ ಓಡೋಗ್ಬಿಡ್ತೀನಿ ಅಂತ ಬಂದುಬಿಡ್ತಿದ್ವಿ. ಆದರೆ ಪೌಲನ್ ನೋಡಿ,
ಆದರೆ ಶಿಷ್ಯರು ಅವನ ಸುತ್ತಲೂ ಹಾ. ನಿಂತುಕೊಂಡಿರುವಾಗ ಹಾ. ಅವನು ಎದ್ದು ಊರೊಳಕ್ಕೆ ಹೋದನು. ಮರುದಿನ ಬಾರ್ನಬನ ಜೊತೆಯಲ್ಲಿ ದೆರ್ಬೆಗೆ ಹೊರಟನು. ಬಿಟ್ಟಿಲ್ಲ ಸೇವೆ ಬಿಟ್ಟಿಲ್ಲ. ಯಾಕೆ? ಒಳಗಿಂದ ಪೌಲನೇ ಹೇಳುವ ಹಾಗೆ ಕ್ರಿಸ್ತನ ಪ್ರೀತಿ ಒತ್ತಾಯ ಮಾಡ್ತಾ ಇದೆ, ಚೈತನ್ಯ ಬರ್ತಾ ಇದೆ. ಮರುದಿನ ದೆರ್ಬೆಗೆ ಹೊರಟು ಏನು ಮಾಡಿದನು? ಆ ಊರಿನಲ್ಲಿ ಅವರು ಸುವಾರ್ತೆಯನ್ನು ಸಾರಿ, ದೆರ್ಬೆಯಲ್ಲಿ ಸುವಾರ್ತೆಯನ್ನು ಸಾರಿ ಅನೇಕರನ್ನು ಶಿಷ್ಯರಾಗಿ ಮಾಡಿದ ಮೇಲೆ ಈ ಚೈತನ್ಯ, ಈ ಆಸಕ್ತಿ, ಈ ಒಳಗಿರುವ ಹುಮ್ಮಸ್ಸು ಸುಮ್ಮನೆ ಬಿಡಲ್ಲ. ನಮಗೆ ಬರುವ ಸೋಲನ್ನು ನೋಡಿ ಸೋತು ಹೋಗೋಕ್ಕೆ ಬಿಡಲ್ಲ. ಆ ಸೋಲನ್ನು ದಾಟಿ ಒಂದು ಜಯದೆಡೆಗೆ ದಾಪುಕಾಲನ್ನು ಹಾಕುತ್ತಾ ಮುಂದಕ್ಕೆ ತಗೊಂಡೋಗ್ತದೆ. ಹಲ್ಲೆಲೂಯಾ. ಆಮೇಲೆ ಓದಿ. ಶಿಷ್ಯರನ್ನಾಗಿ ಮಾಡಿದ ಮೇಲೆ ಹಿಂತಿರುಗಿ ಲುಸ್ತ್ರಕ್ಕೂ ಇಕೋನ್ಯಕ್ಕೂ ಅಂತಿಯೋಕ್ಯಕ್ಕೂ ಬಂದು. ಹಲ್ಲೆಲೂಯಾ. ಎಲ್ಲಿ ಅವನಿಗೆ ಕೇಡಾಯ್ತೋ, ಎಲ್ಲಿ ಅವನ ಪ್ರೋಗ್ರೆಸ್ಸನ್ನು ಕುಂಠಿತಗೊಳಿಸಿದ್ರು, ಅವನ್ನ ಕಲ್ಲಿಂದ ಹೊಡೆದ್ರೋ ಅಲ್ಲಿಗೆ ವಾಪಸ್ ಬರ್ತಾನೆ. ಸೋತು ಹೋಗೋದಿಲ್ಲ. ಸನ್ನಿವೇಶ ನೋಡಿ ಸೋತು ಹೋಗೋದಿಲ್ಲ. ಯಾವುದರಲ್ಲಿ ಸೋಲಾಗಿದೆಯೋ ಅಲ್ಲೇ ಒಂದು ಜಯವನ್ನು ಸಾಧಿಸುವನು. ಮುಂದೆ ಏನು ಹೇಳ್ತಾನೆ ನೋಡ್ರಿ. ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದರು. ಹಲ್ಲೆಲೂಯಾ. ಇವನು ದೃಢ ಆಗಿದ್ದಲ್ಲದೆ ಇನ್ನು ಶಿಷ್ಯರನ್ನು ಸಹ ದೃಢಪಡಿಸ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈ ಒಳಗಿರುವಂಥ ಈ ಅತ್ಯಾಸಕ್ತಿ ಏನು ಮಾಡ್ತದೆ ಅಂದರೆ, ಯಾವ ಹೋರಾಟಕ್ಕೂ ಜಗ್ಗೋದಿಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ. ಹಲ್ಲೆಲೂಯಾ. ಈ ವಿಜ್ಞಾನಿಗಳು, ಜೀವಿತದಲ್ಲಿ ಸಾಧನೆ ಮಾಡಿದವರು, ಇವರೆಲ್ಲರೂ ನೋಡುವಾಗ ಅವರು ಸೋತು ಹೋಗೋದಿಲ್ಲ. ಅವರೊಳಗೆ ಆ ಆಸಕ್ತಿ, ಅತ್ಯಾಸಕ್ತಿ ಏನಾಗ್ತಾ ಇರ್ತದೆ, ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇರ್ತದೆ. ಹಲ್ಲೆಲೂಯಾ. ಇನ್ಸ್ಟ್ರೂಮೆಂಟ್ ಕಲೀಲಿಕ್ಕೆ, ಗಿಟಾರ್ ಕಲೀಲಿಕ್ಕೆ, ಕೀಬೋರ್ಡ್ ಕಲೀಲಿಕ್ಕೆ ಎಷ್ಟೋ ಜನ ಸೇರ್ತಾರೆ. ಅಪ್ಪ ಅಮ್ಮ ಬಯಸ್ತಾರೆ ನಮ್ಮ ಮಕ್ಕಳು ಕಲಿಬೇಕು, ಚೆನ್ನಾಗಿ ಬಾರಿಸ್ಬೇಕು ಅಂತ ಹೇಳಿ. ಆದರೆ ಇವನೊಳಗೆ ಇಂಟ್ರೆಸ್ಟೇ ಇರೋದಿಲ್ಲ, ಆಸಕ್ತಿನೇ ಇರೋದಿಲ್ಲ. ಸೊ ಅದರಿಂದ ನಿರ್ದಿಷ್ಟ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವು ಮಕ್ಕಳಿಗೆ ಬೇರೆ ಯಾರೂ ಉತ್ತೇಜನ ಕೊಡೋದಿಲ್ಲ, ಅಪ್ಪ ಅಮ್ಮನೂ ಉತ್ತೇಜನ ಕೊಡೋದಿಲ್ಲ. ಆದರೆ ಆ ಮಕ್ಕಳೊಳಗೆ ಆಸಕ್ತಿ, ಬಾರಿಸ್ಬೇಕು ಅಂತ ಹೇಳಿ. ಅವ್ರು ನೋಡಿ, ಒಂದು ತಟ್ಟೆ ಪಾತ್ರೆ ಸಿಕ್ಕರೂ ಸಹ ಕುಟ್ತಾ ಇರ್ತಾರೆ. ಮುಂದಿನ ದಿವಸದಲ್ಲಿ ಒಳ್ಳೆ ಡ್ರಮ್ಮರ್ ಆಗಿ ಬರ್ತಾನೆ. ಒಂದು ಕಡ್ಡಿ ಸಿಕ್ಕಿದ್ರು ತಗೊಂಡು ಗಿಟಾರ್ ಬಾರಿಸ್ತಾ ಇರ್ತಾರೆ. ಆಮೇಲೆ ಒಂದೊಂದು ದಿನ ಅವರು ಒಳ್ಳೆ ಗಿಟಾರ್ ಮತ್ತು ವಯಲಿನ್ ಪ್ಲೇಯರ್ ಆಗಿ ಬರ್ತಾರೆ. ಸೊ ಈ ಆಸಕ್ತಿಯು ಅವರೊಳಗೆ ಉಕ್ಕಿ ಬರ್ತಾ ಇರ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯದಲ್ಲಿ 24-25 ಓದಿ. ಅಪೊಸ್ತಲರ ಕೃತ್ಯಗಳು 18-24. ಅಷ್ಟರೊಳಗೆ ಅಲೆಕ್ಸಾಂದ್ರಿಯದಲ್ಲಿ ಹುಟ್ಟಿದ ಆ ಪೊಲೋಸನೆಂಬ ಒಬ್ಬ ಯೆಹೂದ್ಯನು ಎಫೆಸಕ್ಕೆ ಬಂದನು. ಅವನು ವಾಕ್ಚಾತುರ್ಯವುಳ್ಳವನು, ಶಾಸ್ತ್ರಗಳಲ್ಲಿ ಪ್ರವೀಣನು. ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದು, ಯೋಹಾನನು ಮಾಡಿಸಿದ ದೀಕ್ಷಾಸ್ನಾನವನ್ನು ಮಾತ್ರ ಬಲ್ಲವನಾದಾಗ್ಯೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು. ಹಲ್ಲೆಲೂಯಾ. ನೋಡಿ, ಈ ಆಸಕ್ತಿ, ಕರ್ತನ ವಿಷಯದಲ್ಲಿ ಆಸಕ್ತಿ ಅವನಿಗೆ ನೆಕ್ಸ್ಟ್ ಲೆವೆಲ್ಗೆ. ಯೋಹಾನನ ಉಪದೇಶ ಮಾತ್ರ ಅವನಿಗಿತ್ತು, ಆದರೆ ನೆಕ್ಸ್ಟ್ ಲೆವೆಲ್ ಕ್ರಿಸ್ತನ ಮೂಲಕ ಬರುವ ಆಶೀರ್ವಾದಗಳ ಕುರಿತಾಗ ಕೂಡ ಅವನು ಸೂಕ್ಷ್ಮವಾಗಿ ಪಡ್ಕೊಂಡಂತೆ ಕಲ್ತ್ಕೊಬಿಡ್ತಿದ್ನು. ಹಲ್ಲೆಲೂಯಾ. ಅವನು ಅದನ್ನು ಗ್ರಹಿಸುವ ಗ್ರಹಿಕೆಗೆ ಬಂದುಬಿಟ್ನು. ಅದು ಮಾತ್ರ ಅಲ್ಲ, ಅದನ್ನು ಸೂಕ್ಷ್ಮವಾಗಿ ಉಪದೇಶ ಮಾಡ್ತಾ ಇದ್ದಂತೆ. 26ನೇ ವಚನದಲ್ಲಿ ಓದುವಾಗ ಅಕ್ವಿಲ ಪ್ರಿಸ್ಕಿಲ ಅವರು ಇನ್ನೂ ಸೂಕ್ಷ್ಮವಾಗಿ ಅವನಿಗೆ ವಿವರ ಹೇಳ್ಕೊಡ್ತಾರೆ. ಹಲ್ಲೆಲೂಯಾ. ಅವನು ನೆಕ್ಸ್ಟ್ ಲೆವೆಲ್ನಲ್ಲಿ ಇನ್ನೂ ಬೇರೆ ಅನೇಕ ಕಡೆಗಳಲ್ಲಿ ಹೋಗಿ ಕರ್ತನ ರಾಜ್ಯವನ್ನು ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಹಲ್ಲೆಲೂಯಾ. ಆಸಕ್ತಿ ಬಹಳ ಮುಖ್ಯ ರೀ. ಆಸಕ್ತಿ, ಜಾಗ್ರತೆ ಮುಖ್ಯ. ಆಲಸ್ಯ ಇರಬಾರ್ದು. ಅದೇ ಸಮಯದಲ್ಲಿ ದೇವರು ಯಾವುದನ್ನು ನಮಗೆ ನೇಮಿಸಿದಾರೋ ಅದನ್ನು ಆಸಕ್ತಿಯಿಂದ ಮಾಡುವಂಥ ಕೃಪೆಯನ್ನು ಕೂಡ ನಾವು ಕೇಳುವ. ಹಲ್ಲೆಲೂಯಾ. ಯಾವ ಡ್ಯೂಟಿ ನಮ್ಗೆ ಕೊಟ್ಟಿದ್ದಾರೆ ಆ ಡ್ಯೂಟಿಯನ್ನು ಆಸಕ್ತಿಯಿಂದ ನಾವು ಮಾಡಬೇಕು. ಬೇಕಾಬಿಟ್ಟಿಯಾಗಿ ಮಾಡಬಾರ್ದು, ಆಸಕ್ತಿಯಿಂದ ಮಾಡಬೇಕು. ಯಾವ ಜವಾಬ್ದಾರಿಕೆ ನಮಗೆ ಕೊಡಲ್ಪಟ್ಟಿದೆ, ಯಾವ ಸೇವೆ ನಮಗೆ ಕೊಡಲ್ಪಟ್ಟಿದೆ, ಕುಟುಂಬದ ಯಾವ ಜವಾಬ್ದಾರಿಕೆ ಇದೆ, ಅದನ್ನು ಆಸಕ್ತಿಯಿಂದ ನಾವು ಕರ್ತನ ಹತ್ರ ಕೇಳುವ. ಆಸಕ್ತಿಯಿಂದ ನಾನು ಮಾಡಲಿಕ್ಕೆ, ಪ್ರಾರ್ಥನೆಯಲ್ಲಿ ಆಸಕ್ತಿ, ವಾಕ್ಯದಲ್ಲಿ ಆಸಕ್ತಿ. ಹಲ್ಲೆಲೂಯಾ. ಆಗ ಮಾತ್ರವೇ ನಾವು ಇನ್ನೊಂದು ಸಕ್ಸಸ್ಫುಲ್ ಹಂತವನ್ನು ತಲುಪಲಿಕ್ಕೆ ಸಾಧ್ಯ.
ನಮ್ಮೊಳಗೆ ಆಸಕ್ತಿ ಇಲ್ಲ ಅಂದರೆ ಹೊರಗಡೆ ಏನು ಒತ್ತಾಯ ಮಾಡಿದ್ರು, ಏನು ಪ್ರೇರಣೆ ಮಾಡಿದ್ರು, ಏನು ಉತ್ತೇಜನ ಮಾಡಿದ್ರು ನಿರ್ದಿಷ್ಟ ಹಂತವನ್ನು ತಲುಪಲಿಕ್ಕೆ ಆಗೋದಿಲ್ಲ. ನಮ್ಮೊಳಗೆ ಆ ಆಸಕ್ತಿ ಬರಬೇಕು. ನನ್ನ ಮಗನಿಗೆ ಆಸಕ್ತಿ ಬರಲಿ, ನನ್ನ ಮಗಳಿಗೆ ಆಸಕ್ತಿ ಬರಲಿ, ನನ್ನ ಗಂಡನಿಗೆ ಆಸಕ್ತಿ ಬರಲಿ, ಹೆಂಡತಿಗೆ ಆಸಕ್ತಿ ಬರಲಿ. ಕೇಳೋಣ, ಕರ್ತನ ಬಳಿಯಲ್ಲಿ ಕೇಳುವ ಆಸಕ್ತಿಯನ್ನು ಕೊಡಪ್ಪ. ಹಲ್ಲೆಲೂಯಾ. ಒಂದು ನಿಮಿಷ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಆಸಕ್ತಿ ಅನ್ನೋದು ಎಷ್ಟು ಪ್ರಾಮುಖ್ಯ ಅಂತ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೌದಪ್ಪ, ಆಸಕ್ತಿ ಕರ್ತನೆ ಇಲ್ಲದೆ ಹೋದರೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕರ್ತನೆ ಎಲ್ಲಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೋ ಅಲ್ಲಿ ಅದ್ಭುತ ಅತಿಶಯ ನಡೆಯಿತು. ಹೌದು ಸ್ವಾಮಿ, ಪೇತ್ರನು ಸೆರೆಮನೆಯಲ್ಲಿದ್ದಾಗ ದೇವಜನರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಹಲ್ಲೆಲೂಯಾ. ಅಲ್ಲಿ ಕರ್ತನೆ ಮಹಿಮೆಯಾದ ಅತಿಶಯ ನಡೆದನ್ನು ನೋಡ್ತೇವೆ. ಹೌದಪ್ಪ, ಎಲಿಯನು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದನು, ಮಳೆ ನಿಂತಿತು, ಮಳೆ ಬಂತು. ಹಲ್ಲೆಲೂಯಾ. ಅವನ ಆಸಕ್ತಿಯ ಪ್ರಾರ್ಥನೆ. ಸಾಧಾರಣ ವ್ಯಕ್ತಿ, ನಮ್ಮ ಹಾಗೆ ಸ್ವಭಾವವುಳ್ಳವನು, ಆಸಕ್ತಿಯ ಪ್ರಾರ್ಥನೆ ಬಲವಾದ ಕಾರ್ಯದ ಸಾಧನೆ ಆಯಿತು. ಹಲ್ಲೆಲೂಯಾ. ಇವತ್ತು ಕರ್ತನೆ ನಾವು ಮುಂದುವರಿಸಿ ನೋಡ್ತೇವೆ, ವಾಕ್ಯದಲ್ಲಿ ಆಸಕ್ತಿ ಉಳ್ಳವನು ನೋಡ್ತೇವೆ ಸ್ವಾಮಿ. ಹೌದಪ್ಪ, ಅಪೊಲೋಸನು ವಾಕ್ಯದಲ್ಲಿ ಆಸಕ್ತಿ ಉಳ್ಳವನಾಗಿ ದೇವರ ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವನಾಗಿದ್ದನು. ಅದರಿಂದ ಸೇವೆಯಲ್ಲಿ ಇನ್ನೊಂದು ಲೆವೆಲ್ನಲ್ಲಿ ಮುಂದಕ್ಕೆ ಹೋದನು. ಹೌದಪ್ಪ, ಎಪಫ್ರನು ಪ್ರಾರ್ಥನೆಯಲ್ಲಿ ಆಸಕ್ತಿ ಉಳ್ಳವನಾಗಿ ತನ್ನವರಿಗೋಸ್ಕರ ಪ್ರಾರ್ಥನೆ ಮಾಡಿದನು. ಹಲ್ಲೆಲೂಯಾ. ತನ್ನ ಜನರ ಆತ್ಮಿಕ ಅಭಿವೃದ್ಧಿಗಾಗಿ, ತನ್ನ ಜನರ ಆತ್ಮಿಕ ಪ್ರೋಗ್ರೆಸ್ಗಾಗಿ, ತನ್ನ ಪ್ರಾಂತ್ಯದ ಎಲ್ಲ ಗ್ರಾಮಗಳಲ್ಲಿ ಉಜ್ಜೀವನ ಉಂಟಾಗಬೇಕೆಂಬುದಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದನು. ಇವತ್ತು ನಮಗೂ ಕೂಡ ಅದೇ ಆಸಕ್ತಿಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಾವು ಆಸಕ್ತಿಯಿಂದ ಕರ್ತನೆ ಪ್ರಾರ್ಥನೆ ಮಾಡಬೇಕು. ಕರ್ತನೆ ಆಸಕ್ತಿಯಿಂದ ವಾಕ್ಯ ಧ್ಯಾನ ಮಾಡಬೇಕು. ಆಸಕ್ತಿಯಿಂದ ನಮ್ಮ ಜವಾಬ್ದಾರಿಕೆಗಳನ್ನು ನಿರ್ವಹಿಸಬೇಕು. ನಮ್ಮ ಕುಟುಂಬದ ಜವಾಬ್ದಾರಿಕೆಗಳನ್ನ ಆಸಕ್ತಿಯಿಂದ ನಿರ್ವಹಿಸಬೇಕು. ಬೇಕಾಬಿಟ್ಟಿಯಾಗಿ ಮಾಡಬಾರ್ದು ಸ್ವಾಮಿ. ನೀನು ನಮ್ಗೆ ಕೊಟ್ಟಿರುವಂತಹ ಜವಾಬ್ದಾರಿಕೆಗಳು, ಸೇವೆ, ವೈಯಕ್ತಿಕ ಕೆಲಸ ಕಾರ್ಯಗಳು, ಕುಟುಂಬದ ಜವಾಬ್ದಾರಿಗಳು, ಆಫೀಸ್ನಲ್ಲಿ ಮಾಡುವಂಥ ಡ್ಯೂಟಿ, ಪ್ರತಿಯೊಂದರಲ್ಲೂ ಆಸಕ್ತಿ ಕಂಡು ಬರಲಿ ಅಪ್ಪ. ಕರ್ತನೆ ಯಾವುದನ್ನು ಕೂಡ ಬೇಕಾಬಿಟ್ಟಿಯಾಗಿ ಮಾಡಬಾರ್ದು, ಆಸಕ್ತಿಯಿಂದ ಮಾಡಿ ಕರ್ತನೆ ಅತಿಶಯದ ಹೆಜ್ಜೆಯನ್ನು ಇಡಲಿಕ್ಕೆ ಸಹಾಯ ನೀಡಪ್ಪ. ಯಾರು ಆಸಕ್ತಿಯಿಂದ ಮಾಡ್ತಾರೋ ಅವರು ಮಾತ್ರ ಸಕ್ಸಸ್ಸನ್ನು, ಪ್ರೋಗ್ರೆಸ್ಸನ್ನು, ನೆಕ್ಸ್ಟ್ ಲೆವೆಲ್ನ ತಲುಪಲಿಕ್ಕೆ ಸಾಧ್ಯ. ಇವತ್ತು ಆಸಕ್ತಿ ಕೊಡಪ್ಪ. ಓದುವ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕೊಡಪ್ಪ. ಥ್ಯಾಂಕ್ ಯು. ವಾದ್ಯಗಳನ್ನು ಕಲಿಯುವಂಥ ಮಕ್ಕಳಿಗೆ ಇನ್ಸ್ಟ್ರೂಮೆಂಟ್ನಲ್ಲಿ ಆಸಕ್ತಿ ಕೊಡಪ್ಪ. ಪ್ರಾರ್ಥನೆ ಮಾಡೋರಿಗೆ ಪ್ರಾರ್ಥನೆಯಲ್ಲಿ ಆಸಕ್ತಿ, ವಾಕ್ಯದಲ್ಲಿ ಆಸಕ್ತಿ. ಕರ್ತನೆ ನಿನ್ನ ಅನುಗ್ರಹದಲ್ಲಿ ಸಾಗಲಿಕ್ಕೆ ಬಹಳ ಪ್ರಾಮುಖ್ಯವಾದಂತಹ ಈ ಆಸಕ್ತಿಯನ್ನು ಪ್ರತಿಯೊಬ್ಬರಿಗೂ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನನಗೆ ಆಸಕ್ತಿ ಕೊಡಪ್ಪ. ನನ್ನೊಂದಿರುವಂಥ ಪ್ರತಿಯೊಬ್ಬರಿಗೂ ಆಸಕ್ತಿ ಕೊಡಪ್ಪ. ಯಾವುದನ್ನು ಬೇಕಾಬಿಟ್ಟಿಯಾಗಿ ಮಾಡಬಾರ್ದು, ಆಸಕ್ತಿಯಿಂದ ಮಾಡು. ಕುಟುಂಬ ಜವಾಬ್ದಾರಿಕೆಗಳನ್ನು ಆಸಕ್ತಿಯಿಂದ ಮಾಡಬೇಕು. ಹಾಲಲ್ಲಿ ಉತ್ಸಾಹದಿಂದ ಮಾಡಬೇಕು. ಥ್ಯಾಂಕ್ ಯು. ನೊಂದ್ಕೊಂಡು ಗುಣಗುತ್ತಾ ಮಾಡಬಾರ್ದು ಸ್ವಾಮಿ. ಉತ್ಸಾಹದಿಂದ, ಚೈತನ್ಯವಾಗಿ, ಆಸಕ್ತಿಯಿಂದ ಮಾಡಬೇಕಪ್ಪ. ಹಾಲೆಲು ನಮಗೆ ಕೊಡಲ್ಪಡುವ ಒಂದೊಂದು ಜವಾಬ್ದಾರಿಕೆಯನ್ನು ಆಸಕ್ತಿಯಿಂದ ಮಾಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಪ್ರಾರ್ಥನೆಯನ್ನು ಆಸಕ್ತಿಯಿಂದ ಮಾಡಲಿಕ್ಕೆ ಕೃಪೆ ಕೊಡಪ್ಪ. ವಾಕ್ಯದಲ್ಲಿ ಆಸಕ್ತಿಯಿಂದ ಪ್ರೋಗ್ರೆಸ್ ಹೊಂದಲಿಕ್ಕೆ ಸಹಾಯ ನೀಡು. ಸೇವೆಯನ್ನು ಆಸಕ್ತಿಯಿಂದ ಮಾಡಲಿಕ್ಕೆ ಕೃಪೆ ಕೊಡು. ಥ್ಯಾಂಕ್ ಯು ಲಾರ್ಡ್. ನಮ್ಮ ಎಲ್ಲ ಜವಾಬ್ದಾರಿಕೆಗಳನ್ನು ಆಸಕ್ತಿಯಿಂದ ಮಾಡಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ಅತಿ ಉನ್ನತ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.